ವೈಕೆ ಮೂಳೆ ಅಂಬೇಡ್ಕರ್ ಭವನದ ಜಾಗ ಸಮಸ್ಯೆ ಬಗೆಹರಿಸದಿದ್ದರೆ ಹೋರಾಟ. ಎಎಸ್ಎಸ್ಕೆ ಕೋಲಾರ ಸಂದೇಶದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಎಚ್ಚರಿಕೆ. ಯಳಂದೂರು ತಾಲೂಕಿನ ವೈಕೆ ಮೂಳೆ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಅಂಬೇಡ್ಕರ್ ಸಮುದಾಯ ಭವನದ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಇಲ್ಲಿನ ಜಾಗದ ಸಮಸ್ಯೆ ಬಗೆಹರಿಯದಿದ್ದರೆ ಜೂನ್ 15ರಂದು ಯಳಂದೂರಿನಿಂದ ಚಾಮರಾಜನಗರದ ಜಿಲ್ಲಾಡಳಿತ ಭವನಕ್ಕೆ ಬೃಹತ್ ಕಾಲ್ನಡಿಗೆಯ ಜಾಥಾ ನಡೆಸಲಾಗುವುದು ಎಂದು ಎಎಸ್ಎಸ್ಕೆ ರಾಜ್ಯಾಧ್ಯಕ್ಷ ಡಾ ಕೆಎಂ ಸಂದೇಶ್ ಎಚ್ಚರಿಸಿದರು. ಈ ಸಂಬಂಧ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನಕ್ಕೆ ತೆರಳಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗ್ರಾಮದ ದಲಿತ ಜನಾಂಗದವರ ಜೊತೆ ಸಭೆ ನಡೆಸಿ ನಂತರ ಪಟ್ಟಣದ ತಹಶೀಲ್ದಾರರ ಕಚೇರಿಗೆ ತೆರಳಿ ಮಾತನಾಡಿದರು. ಈ ಗ್ರಾಮದ ಗ್ರಾಮ ಠಾಣೆ ಸರಹದ್ದಿನಲ್ಲಿ 3.11 ಗುಂಟೆ ಜಮೀನು ಇದೆ. ಇದರ ಪೈಕಿ 2.03 ಎಕರೆ ಜಮೀನು ಮತ್ತು 1.08 ಎಕರೆ ಜಮೀನು ಖರಾಬು ಜಮೀನಾಗಿದೆ. ಈ ಜಾಗದಲ್ಲಿ ಅಂಬೇಡ್ಕರ್ ಭವನವನ್ನ ನಿರ್ಮಿಸಲು ಸಮಾಜ ಕಲ್ಯಾಣ ಇಲಾಖೆಯು ಜಾಗವನ್ನ ಗುರುತಿಸಿಕೊಟ್ಟಿದೆ. ಇಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲು ಇಲಾಖೆಯಿಂದ 25 ಲಕ್ಷ ರು ಬಿಡುಗಡೆ ಮಾಡಲಾಗಿದೆ. ಆದರೆ ಈ ಜಾಗದ ವಿಷಯವಾಗಿ ಎರಡು ಕೋಮಿನ ನಡುವೆ ಗೊಂದಲ ಏರ್ಪಟ್ಟಿದ್ದರಿಂದ ಕಳೆದ 4 ವರ್ಷಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು ಇಂದು ಪೂರ್ಣಗೊಂಡಿಲ್ಲ. ಹಾಗಾಗಿ ಇಲಾಖೆಯ ಅಧಿಕಾರಿಗಳು ಸರ್ವೆ ನಂಬರ್ 543ರ ಸ್ಥಳವನ್ನು ಸರ್ವೆ ಮಾಡಿಕೊಂಡು ಕೊಡಬೇಕು. ಈ ವಿಷಯ ಕೋರ್ಟಿನಲ್ಲಿದ್ದರೂ ಕೂಡ ಇಲಾಖೆಯಿಂದ ಸರ್ವೆ ಮಾಡಿಸಲು ಯಾವುದೇ ತೊಂದರೆ ಇಲ್ಲ. ಈ ಸಂಬಂಧ ಮಾತನಾಡಲು ನಾನು ವೈಕೆ ಮೂಳೆ ಗ್ರಾಮಕ್ಕೆ ಭೇಟಿ ನೀಡುತ್ತೇನೆ ಎಂಬ ಮಾಹಿತಿ ಗೊತ್ತಾದ ಕೂಡಲೇ ಕೆಲವರು ದೂರು ನೀಡಿದ್ದರಿಂದ ಗ್ರಾಮದಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಹಾಗಾಗಿ ನಾನು ಪಟ್ಟಣದಲ್ಲಿ ಈ ಸಂಬಂಧ ಅಧಿಕಾರಿಗಳೊಂದಿಗೆ ಹಾಗೂ ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದ್ದೇನೆ. ಒಂದು ವೇಳೆ ಈ ತಿಂಗಳ ಅಂತ್ಯದವರೆಗೆ ಈ ಸಮಸ್ಯೆಗೆ ಪರಿಹಾರ ಸಿಗದಿದ್ದಲ್ಲಿ ಜೂನ್ 15ರಂದು ಪಟ್ಟಣದಿಂದ 25,000 ಜನರೊಂದಿಗೆ ಚಾಮರಾಜನಗರ ಜಿಲ್ಲಾಡಳಿತ ಭವನಕ್ಕೆ ಕಾಲ್ನಡಿಗೆಯಲ್ಲಿ ಸಾಗಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಕೃಷ್ಣಯ್ಯ, ಕೃಷ್ಣಮೂರ್ತಿ, ಬುಲೆಟ್ ಸಿದ್ದರಾಜು, ಆರ್ ರಂಗಸ್ವಾಮಿ, ಬಿ ರಂಗಸ್ವಾಮಿ, ಮಂಜುನಾಥ್, ಪ್ರಸಾದ್, ಅಭಿ, ವಿಶ್ವ, ನಂಜುಂಡಸ್ವಾಮಿ, ಹರೀಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ವರದಿ ಅನಿಲ್ ಕುಮಾರ್, ಪ್ರಜಾಪವ ಟಿವಿ, ಗೂಳಿಪುರ. ಜಮೀನು ಗುರ್ತು ಮಾಡಿಕೊಟ್ಟು ಇದು ಅಂಬೇಡ್ಕರ್ ಭವನದ ಜಾಗ ಅಂದ್ರೆ ಹೋರಾಟ ಮಾಡೋದು ಬೇಡ. ಅವರೇ ಕಂಪೌಂಡ್ ಹಾಕೊಳ್ಳಿ ಅವ್ರ ಜಾಗಕ್ಕೆ, ನಾವು ಹೋಗೋದು ಬೇಡಪ್ಪ ಅಲ್ವಾ? ಇಲ್ಲ ಅವ್ರೇನಾದ್ರೂ ಜಾಗ ಬಿಟ್ಕೊಟ್ಟಿಲ್ಲ ಅಂದ್ರೆ 15ನೇ ತಾರೀಕು ಯಳಂದೂರಿಂದ ಚಾಮರಾಜನಗರ ತನಕ ಕಾಲ್ನಡಿಗೆ ಜಾಥಾ ಬೃಹತ್ ಹೋರಾಟ ನಡೆಸ್ತಾ ಇದೀವಿ. ಇದಕ್ಕೆಲ್ಲ ಗ್ರಾಮಸ್ಥರು ಏನಂತೀರಾ? ಎಲ್ಲ ಬರ್ತೀರಾ? 15ನೇ ತಾರೀಕು ಯಳಂದೂರಿಂದ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಬೃಹತ್ ಹೋರಾಟ ನಡೀತೈತೆ. ನೀವು ನಾಳೆನೇ ಬೇಕಾದ್ರೆ ಹೋಗಿ ಸರ್ವೆ ಮಾಡಿ ಕಾಂಪೌಂಡ್ ಹಾಕೊಬೋದು ನಿಮ್ಮ ಜಾಗಕ್ಕೆ. ಕೋರ್ಟಲ್ಲಿ ನಡೀತಾ ಇದ್ರು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕೆಲಸ ಮಾಡ್ಬೋದು, ಅದು ಕಾನೂನು ಅಲ್ವಾ? ಸರ್ಕಾರಿ ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡ್ಬೋದು. ಕೋರ್ಟಲ್ಲಿ ನಡೀತೈತೆ, ನಾನು ಹೋಗೋದು ಬೇಡ, ನೀವು ಹೋಗೋದು ಬೇಡ, ಅವರೇ ಮಾಡ್ಕೊಳ್ಳಿ ಅಷ್ಟೇ ಅಲ್ವಾ? ಅವರೊಂದು ಬೋರ್ಡ್ ಹಾಕೊಳ್ಳಿ, ಅಲ್ಲಿ ಇದು ಸರ್ಕಾರಿ ಜಾಗ, ಅಂಬೇಡ್ಕರ್ ಭವನದ ಜಾಗ, ಇಲ್ಲಿ ಯಾರು ಬರಬಾರ್ದು ಅಂತ. ಅವಾಗ ನಾವು ಹೋರಾಟ ಮಾಡಲ್ಲ. ಏನಂತೀರಪ್ಪ? ಅವ್ರೇನಾದ್ರೂ ಬಂದು 15ನೇ ತಾರೀಕು ಒಳಗೆ ಮಾಡಿಲ್ಲ ಅಂದ್ರೆ ನಾವು 15ನೇ ತಾರೀಕು ನಮ್ಮ ಕಾಲ್ನಡಿಗೆ ಜಾಥಾ. ನಿಮಗೋಸ್ಕರ ನಾನು 30 ಕಿಲೋಮೀಟರ್ ನಡೀತೀನಿ, ಅಂಬೇಡ್ಕರ್ ಅವ್ರಿಗೋಸ್ಕರ ನೀವು 30 ಕಿಲೋಮೀಟರ್ ನಡೀತೀರಾ? ಈಗ ನಾವು ಮಾತಾಡೋದು ಬೇಡ. ಇವಾಗ ತಾಲೂಕು ಈಗ ತಹಸೀಲ್ದಾರ್ ಅವ್ರ ಹತ್ರ ಹೋಗಿ ಮಾತಾಡೋಣ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನನಗೆ ಕರ್ಕೊಂಡು, ಯಾರು ತಾಲೂಕು ಸಮಾಜ ಕಲ್ಯಾಣ ಅವ್ರು ನನಗೆ ಕರ್ಕೊಂಡು, ಇವಾಗ ಅಲ್ಲಿ ನಾವು ಮಾತಾಡ್ಕೊಂಡು ನಮ್ಮ ಮನೆಗಂತ ನಾವು ಹೋಗೋಣ. 10ನೇ ತಾರೀಕು ಒಳಗೆ ಅವ್ರು ಮಾಡಿಲ್ಲ ಅಂದ್ರೆ ಇವಾಗ ನಿಟ್ಟು ಕೊಟ್ಟಿದ್ದೀವಲ್ಲ, ನಾವು ತಹಸೀಲ್ದಾರ್ ಕೊಟ್ಟಿದ್ದೀವಲ್ಲ, ಅವ್ರೇನಾನ ಅಳತೆ ಮಾಡಿ ಜಾಗ ಉಳಿಸ್ಕೊಟ್ರೆ ಓಕೆ. ಉಳಿಸ್ಕೊಟ್ಟಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳ ವಿರುದ್ಧ ಬೃಹತ್ ಹೋರಾಟ ಇಲ್ಲಿಂದ ಮಾಡೋಣ. ಎಲ್ಲರೂ ಇಲ್ಲೇ ಸೇರ್ಕೊಳ್ಳೋಣ, ಇಲ್ಲಿಂದ ಹೋಗೋಣ. ರೆಡಿನಾ? ಏನಾನ ಇದ್ರೆ ಇವತ್ತೇ ಪತ್ರ ಬರೀರಿ ಇವ್ರಿಗೆ, ನೀವು ಇವ್ರಿಗೆ, ಇವರು ಸರ್ವೇರಿಗೆ. ದಯವಿಟ್ಟು ಸರ್, ಇಷ್ಟು ಜನ ಸರ್, ಇವಾಗಿರೋದು ಇಷ್ಟೇ ಜನ, ನಾನು ಬರ್ತೀನಿ ಅಂತ ಯಾರಿಗೂ ಗೊತ್ತೇ ಇಲ್ಲ. ರಾತ್ರಿ 12 ಗಂಟೆಯಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ರಾತ್ರಿ 12 ಗಂಟೆಯಲ್ಲಿ ಸಂದೇಶ್ ಬರ್ತಾನೆ ಅಂತ. ಪರವಾಗಿಲ್ಲ, ಪೊಲೀಸ್ ಇಲಾಖೆಗೆ ನಾವು ಗೌರವ ಕೊಡೋಣ. ಇವ್ರ ಕೆಲಸ ಇವ್ರು ಮಾಡಿದಿದ್ರೆ ಇಷ್ಟು ಜನ ಬೀದಿಗೆ ಬರೋ ಅಂಥದ್ದು ಏನಿತ್ತು ಅಲ್ವಾ? ಸರ್ ದಯವಿಟ್ಟು ರಿಕ್ವೆಸ್ಟು, ಇವತ್ತೇ ಇವ್ರು ಪತ್ರ ಬರೀರಿ. ನೀವು ಅದನ್ನ ಪುಟಪ್ ಮಾಡಿ ಸರ್ವೆಗೆ ಒಂದು ಡೇಟ್ ಕೊಡಿ ಸರ್, ದಯವಿಟ್ಟು ಅಷ್ಟೇ. ನೀವು ಒಂದು ಡೇಟ್ ಕೊಡ್ತೀರಾ, ಇವ್ರು ಪತ್ರ ಬರೀತಾರೆ, ನಿಮ್ಮ ಜಾಗದ್ದು ನೀವು ಕಾಂಪೌಂಡ್ ಹಾಕೊಬೇಕು, ಅಂಬೇಡ್ಕರ್ ಭವನದ ಜಾಗ. ಇಷ್ಟು ನಮ್ಮ ಒಂದು ಅಂಬಲ್ ರಿಕ್ವೆಸ್ಟು. ಇಷ್ಟು ದೊಡ್ಡದಾಗೋದು ಬೇಡ, ನಾವು ಹೋರಾಟ ಮಾಡೋದು ಬೇಡ, ನಿಮ್ಮ ಜಾಗ ನೀವು ಉಳಿಸ್ಕೊಳ್ರಿ. ಆಮೇಲೆ ನಾವು ಯಾರೋ ಒಬ್ಬರು ಕೈ ಹಿಡಿದು ಶಾಸಕರದು ಮತ್ತೆ
ನಾವು ಸಚಿವರದ ಯಾರ್ದೋ ಒಬ್ರು ಕೈಕಾಲು ಹಿಡಿದು ಅಲ್ಲಿ ನಾವು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ತೀವಿ. ಅವರು ಬಂದಿಲ್ಲ, ನಾವೇ ಎಲ್ಲ ದುಡ್ಡು ಹಾಕೊಂಡು ಅಂಬೇಡ್ಕರ್ ಭವನ ಕಟ್ಟೋಣ. ಆಗ್ಬೋದೇನ್ರಿ? ಇಷ್ಟು ಮಾತ್ರ ಮಾಡಿ ಸರ್. ಇವ್ರು ಬಂದು ನಿಮ್ಗೆ ಇಬ್ಬರಿಗೂ ಕೊಡ್ತಾರೆ ಸರ್. ಇವ್ರ ಕಡೆಯಿಂದ ಪತ್ರ ಬಂದಿದ್ದ ತಕ್ಷಣ ಪುಟಪ್ ಮಾಡಿಸಿ ದಯವಿಟ್ಟು ಒಂದು ಡೇಟ್ ಹಾಕ್ಬಿಡ್ತೀವಿ. ಸರ್ವೇರ್ಗೆ ಹೇಳಿದೆ ಸರ್, ಯಾಕಂದರೆ ಅದು ತುಂಬ ದೊಡ್ಡ ಇಶ್ಯೂ ಆಗುತ್ತೆ. ಬೇಡ, ಒಂದು ಡೇಟ್ ಹಾಕ್ಕೊಡ್ತೀವಿ. ನೀವೆಲ್ಲ ಸಾವಧಾನವಾಗಿ ಆ ಕಡೆ ನಡೀರಿ. ನಡ್ರಿ ಇಲ್ಲ ನೀನು ಇವರೆಲ್ಲರಿಗೂ ಇವರಿಬ್ಬರಿಗೂ